ಪ್ರಶ್ನೆ 1. ಕರ್ನಾಟಕದ ಮೊದಲ ರಾಜವಂಶ ಯಾವುದು? ಆಯ್ಕೆಗಳು: ಎ. ಗಂಗರು, ಬಿ. ಕದಂಬರು, ಸಿ. ಹೊಯ್ಸಳರು, ಡಿ. ರಾಷ್ಟ್ರಕೂಟರು. ಸರಿಯಾದ ಉತ್ತರ ಆಯ್ಕೆ ಬಿ. ಕದಂಬರು. ಪ್ರಶ್ನೆ 2. ಹಲ್ಮಿಡಿ ಶಾಸನವು ಯಾವ ರಾಜನ ಕಾಲಕ್ಕೆ ಸೇರಿದ್ದಾಗಿದೆ? ಎ. ಮಯೂರವರ್ಮ, ಬಿ. 1ನೇ ಪುಲಿಕೇಶಿ, ಸಿ. ಕಾಕುಸ್ಥವರ್ಮ, ಡಿ. ಅಮೋಘವರ್ಷ. ಸರಿಯಾದ ಉತ್ತರ ಆಯ್ಕೆ ಸಿ. ಕಾಕುಸ್ಥವರ್ಮ. ಪ್ರಶ್ನೆ 3. ಕರ್ನಾಟಕ ಪ್ರಹಸನ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಯ್ಕೆಗಳು: ಎ. ಕುವೆಂಪು, ಬಿ. ಬಿ. ಎಂ. ಶ್ರೀ, ಸಿ. ಟಿ. ಪಿ. ಕೈಲಾಸಂ, ಡಿ. ದ. ರಾ ಬೇಂದ್ರೆ. ಸರಿಯಾದ ಉತ್ತರ ಆಯ್ಕೆ ಸಿ. ಟಿ. ಪಿ. ಕೈಲಾಸಂ. ಪ್ರಶ್ನೆ 4. ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾರು? ಆಯ್ಕೆಗಳು: ಎ. 2ನೇ ಪುಲಿಕೇಶಿ, ಬಿ. 1ನೇ ಪುಲಿಕೇಶಿ, ಸಿ. ವಿಷ್ಣುವರ್ಧನ, ಡಿ. ನೃಪತುಂಗ. ಸರಿಯಾದ ಉತ್ತರ ಆಯ್ಕೆ ಬಿ. 1ನೇ ಪುಲಿಕೇಶಿ. ಪ್ರಶ್ನೆ 5. ಅಮೋಘವರ್ಷ ನೃಪತುಂಗನು ಬರೆದ ಪ್ರಸಿದ್ಧ ಕೃತಿ ಯಾವುದು? ಆಯ್ಕೆಗಳು: ಎ. ಆದಿಪುರಾಣ, ಬಿ. ಕವಿರಾಜಮಾರ್ಗ, ಸಿ. ಗದಯುದ್ಧ, ಡಿ. ವಿಕ್ರಮಾರ್ಜುನ ವಿಜಯ. ಸರಿಯಾದ ಉತ್ತರ ಆಯ್ಕೆ ಬಿ. ಕವಿರಾಜಮಾರ್ಗ. ಪ್ರಶ್ನೆ 6. ವಿಜಯನಗರ ಸಾಮ್ರಾಜ್ಯದ ಸುಪ್ರಸಿದ್ಧ ಅರಸ ಯಾರು? ಆಯ್ಕೆಗಳು: ಎ. ಹರಿಹರ, ಆಯ್ಕೆ ಬಿ. ಬುಕ್ಕರಾಯ, ಸಿ. ಕೃಷ್ಣದೇವರಾಯ, ಡಿ. ಅಚ್ಯುತರಾಯ. ಸರಿಯಾದ ಉತ್ತರ ಆಯ್ಕೆ ಸಿ. ಕೃಷ್ಣದೇವರಾಯ. ಪ್ರಶ್ನೆ 7. ಕಿತ್ತೂರು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ವರ್ಷ ಯಾವುದು? ಆಯ್ಕೆಗಳು: ಎ. 1857, ಬಿ. 1824, ಸಿ. 1942, ಡಿ. 1885. ಸರಿಯಾದ ಉತ್ತರ ಆಯ್ಕೆ ಬಿ. 1824. ಪ್ರಶ್ನೆ 8. ಮೈಸೂರು ಹುಲಿ ಎಂದು ಯಾರನ್ನು ಕರೆಯುತ್ತಾರೆ? ಆಯ್ಕೆಗಳು: ಎ. ಹೈದರ್ ಅಲಿ, ಆಯ್ಕೆ ಬಿ. ಟಿಪ್ಪು ಸುಲ್ತಾನ್, ಆಯ್ಕೆ ಸಿ. ಕೃಷ್ಣರಾಜ ಒಡೆಯರ್, ಆಯ್ಕೆ ಡಿ. ರಣಧೀರ್ ಕಂಠೀರವ. ಉತ್ತರ ಆಯ್ಕೆ ಬಿ. ಟಿಪ್ಪು ಸುಲ್ತಾನ್. ಪ್ರಶ್ನೆ 9. ಹಂಪಿ ಯಾವ ನದಿಯ ದಂಡೆಯಲ್ಲಿದೆ? ಆಯ್ಕೆಗಳು: ಎ. ಕಾವೇರಿ, ಆಯ್ಕೆ ಬಿ. ಕೃಷ್ಣ, ಸಿ. ತುಂಗಭದ್ರಾ, ಡಿ. ಶರಾವತಿ. ಉತ್ತರ ಆಯ್ಕೆ ಸಿ. ತುಂಗಭದ್ರಾ. ಪ್ರಶ್ನೆ 10. ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ? ಆಯ್ಕೆ: ಎ. ದಾದಾಬಾಯಿ ನವರೋಜಿ, ಬಿ. ಮಹಾತ್ಮ ಗಾಂಧಿ, ಸಿ. ಬಾಲಗಂಗಾಧರ ತಿಲಕ್, ಡಿ. ಸುಭಾಷ್ ಚಂದ್ರ ಬೋಸ್. ಉತ್ತರ ಆಯ್ಕೆ ಎ. ದಾದಾಬಾಯಿ ನವರೋಜಿ. ಪ್ರಶ್ನೆ 11. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಆಯ್ಕೆ: ಎ. ದಯಾನಂದ ಸರಸ್ವತಿ, ಬಿ. ಸ್ವಾಮಿ ವಿವೇಕಾನಂದ, ಇ. ರಾಜಾರಾಮ್ ಮೋಹನ್ ರಾಯ್, ಡಿ. ಜ್ಯೋತಿಬಾ ಫುಲೆ. ಉತ್ತರ ಆಯ್ಕೆ ಸಿ. ರಾಜಾರಾಮ್ ಮೋಹನ್ ರಾಯ್. ಪ್ರಶ್ನೆ 12. ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆ ನೀಡಿದವರು ಯಾರು? ಆಯ್ಕೆ: ಎ. ಚಂದ್ರಶೇಖರ್ ಆಜಾದ್, ಬಿ. ಭಗತ್ ಸಿಂಗ್, ಸಿ. ಲಾಲಾ ಲಜಪತ್ ರಾಯ್, ಡಿ. ಮೊಹಮ್ಮದ್ ಇಕ್ಬಾಲ್. ಉತ್ತರ ಆಯ್ಕೆ ಬಿ. ಭಗತ್ ಸಿಂಗ್. ಪ್ರಶ್ನೆ 13. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು? ಆಯ್ಕೆ: ಎ. 1919, ಆಯ್ಕೆ ಬಿ. 1920, ಆಯ್ಕೆ ಸಿ. 1922, ಆಯ್ಕೆ ಡಿ. 1915. ಸರಿಯಾದ ಉತ್ತರ ಆಯ್ಕೆ ಎ. 1919. ಪ್ರಶ್ನೆ 14. ಸ್ವತಂತ್ರ ನನ್ನ ಜನ್ಮಸಿದ್ಧ ಹಕ್ಕು ಎಂದು ಸಾರಿದವರು ಯಾರು? ಆಪ್ಷನ್: ಎ. ಸುಭಾಷ್ ಚಂದ್ರ ಬೋಸ್,
ಬಿ ಬಾಲಗಂಗಾಧರ ತಿಲಕ್, ಸಿ ಜವಾಹರ್ಲಾಲ್ ನೆಹರು, ಡಿ ಸರ್ದಾರ್ ಪಟೇಲ್. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಲಗಂಗಾಧರ ತಿಲಕ್. ಪ್ರಶ್ನೆ 15. ಭಾರತದ ಸಂವಿಧಾನದ ಪಿತಾಮಹ ಯಾರು? ಆಯ್ಕೆ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಬಿ ಜವಾಹರ್ಲಾಲ್ ನೆಹರು, ಸಿ ಡಾಕ್ಟರ್ BR ಅಂಬೇಡ್ಕರ್, ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಉತ್ತರ ಆಪ್ಷನ್ ಸಿ ಡಾಕ್ಟರ್ BR ಅಂಬೇಡ್ಕರ್. ಪ್ರಶ್ನೆ 16. ದಕ್ಷಿಣ ಭಾರತದ ಅತಿ ದೊಡ್ಡ ಸಾಮ್ರಾಜ್ಯ ಯಾವುದು? ಆಯ್ಕೆ ಎ ಮೌರ್ಯ ಸಾಮ್ರಾಜ್ಯ, ಆಯ್ಕೆ ಬಿ ವಿಜಯನಗರ ಸಾಮ್ರಾಜ್ಯ, ಆಯ್ಕೆ ಸಿ ಚೋಳ ಸಾಮ್ರಾಜ್ಯ, ಆಯ್ಕೆ ಡಿ ಗುಪ್ತ ಸಾಮ್ರಾಜ್ಯ. ಸರಿಯಾದ ಉತ್ತರ ಆಯ್ಕೆ ಬಿ ವಿಜಯನಗರ ಸಾಮ್ರಾಜ್ಯ. 17. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ಆಯ್ಕೆ ಎ ಬಿಂದುಸಾರ, ಬಿ ಅಶೋಕ, ಸಿ ಚಂದ್ರಗುಪ್ತ ಮೌರ್ಯ, ಡಿ ಹರ್ಷವರ್ಧನ. ಉತ್ತರ ಆಯ್ಕೆ ಸಿ ಚಂದ್ರಗುಪ್ತ ಮೌರ್ಯ. ಗಾಂಧೀಜಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ವರ್ಷ ಯಾವುದು? ಆಯ್ಕೆ ಎ 1920, ಬಿ 1924, ಸಿ 1930, ಡಿ 1942. ಉತ್ತರ ಆಯ್ಕೆ ಬಿ 1924. 19. ಶಿವನಸಮುದ್ರ ಜಲವಿದ್ಯುತ್ ಯೋಜನೆ ಪ್ರಾರಂಭವಾದ ವರ್ಷ ಯಾವುದು? ಆಯ್ಕೆ ಎ 1902, ಬಿ 1905, ಸಿ 1910, ಡಿ 1947. ಸರಿಯಾದ ಉತ್ತರ ಆಯ್ಕೆ ಎ 1902. ಪ್ರಶ್ನೆ 20. ಅಶೋಕ ಚಕ್ರವರ್ತಿಯು ಯಾವ ಯುದ್ಧದ ನಂತರ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು? ಆಯ್ಕೆ ಎ ಮೈಸೂರು ಯುದ್ಧ, ಬಿ ಕಳಿಂಗ ಯುದ್ಧ, ಸಿ ಪಾನಿಪತ್ ಯುದ್ಧ, ಡಿ ಪ್ಲಾಸಿ ಯುದ್ಧ. ಸರಿಯಾದ ಉತ್ತರ ಆಯ್ಕೆ ಬಿ ಕಳಿಂಗ ಯುದ್ಧ. ಸ್ನೇಹಿತರೆ, ಇಂದಿನ ಇತಿಹಾಸದ ರಸಪ್ರಶ್ನೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನೀವು 20 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂಬುದನ್ನು ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನೂ ಹೆಚ್ಚಿನ ವಿಜ್ಞಾನ, ಇತಿಹಾಸ ಮತ್ತು ಸಾಮಾನ್ಯ ಜ್ಞಾನದ ವಿಡಿಯೋಗಳಿಗಾಗಿ ನಮ್ಮ ಕ್ವಿಜ್ ಕಿಂಗ್ಡಮ್ ಕನ್ನಡ ಚಾನೆಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.